ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂಥದ್ದು ನಮ್ಮ ದೇವರು ಏಕದೇವರು ಮತ್ತು ತ್ರಯೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 18ನೇ ಭಾಗದಲ್ಲಿದ್ದೇವೆ. ಕಳೆದ 17ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂಥದ್ದು ಒಬ್ಬನೇ ದೇವರು, ಅವರು ಆತ್ಮವಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡೆವು. ಯಾಕಂದರೆ ಅನೇಕ ಉಪದೇಶಕರು ದೇವರು ತಂದೆ, ಮಗ, ಪರಿಶುದ್ಧಾತ್ಮ ಅಂದರೆ ಮನುಷ್ಯರು ಯಾವ ರೀತಿಯಾಗಿ ಆತ್ಮ, ಪ್ರಾಣ, ಶರೀರವಾಗಿದ್ದಾರೋ ಅದೇ ರೀತಿಯಾಗಿ ದೇವರು ತಂದೆ, ಮಗ, ಪರಿಶುದ್ಧಾತ್ಮ ಮೂವರಾಗಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದರು. ಆದರೆ ಅದು ಒಂದು ಸುಳ್ಳಾದ ಬೋಧನೆ. ಮತ್ತು ಅವರು ಆತ್ಮವಾಗೇ ಇದ್ದಾರೆ, ತಂದೆಯಾಗಿರ್ಬೇಕಾದ್ರೂ ಆತ್ಮವಾಗೇ ಇದ್ದಾರೆ, ಪರಿಶುದ್ಧಾತ್ಮವಾಗಿರ್ಬೇಕಾದ್ರೂ ಆತ್ಮವಾಗೇ ಇದ್ದಾರೆ, ಯೇಸು ಕ್ರಿಸ್ತನು ಕೂಡ ಆತ್ಮವಾಗೇ ಇದ್ದಾರೆ. ಆದರೆ ಭೂಲೋಕದಲ್ಲಿ ಇದ್ದಾಗ ಅಂದರೆ 33 ವರ್ಷ ಮಾತ್ರ ಅವರು ಶರೀರದಲ್ಲಿದ್ದರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆವು. ಈ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿರುವಂತದ್ದು, ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಅಥವಾ ಬೋಧಕರು ಹೇಳುವುದೇನೆಂದರೆ, ಮತ್ತಾಯ 27ನೇ ಅಧ್ಯಾಯ 46ನೇ ವಚನವನ್ನು ತೋರಿಸಿ ನೋಡಿ, ಇಲ್ಲಿ ಯೇಸು ಕ್ರಿಸ್ತರು ನನ್ನ ದೇವರೇ ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಯೇಸು ಕ್ರಿಸ್ತನು ದೇವರಲ್ಲ, ದೇವರ ಮಗನು. ದೇವರು ಯೆಹೋವನು ಮಾತ್ರವೇ. ಅಂದರೆ ತಂದೆಯಾದ ದೇವರು ದೊಡ್ಡ ದೇವರು, ಮಗನು ದೇವರಲ್ಲ ಅಥವಾ ಚಿಕ್ಕ ದೇವರು ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇದು ದೇವರ ವಾಕ್ಯದ ಪ್ರಕಾರ ಸತ್ಯನ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದ್ದೇನೆಂದರೆ, ತ್ರಯೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದಾಗಿ ನಾವು ಉಪದೇಶಿಸುತ್ತಾ ಬರುತ್ತಾ ಇದ್ದೇವೆ. ಅದು ಹೇಗೆ ಎಂಬುದನ್ನು ಈಗ ಒಮ್ಮೆ ತಿಳಿದುಕೊಂಡು ಆ ನಂತರ ಆ ವಾಕ್ಯದ ಭಾಗವನ್ನು ಗಮನಿಸೋಣ. ಮೊದಲನೇದಾಗಿ ಇವರು ತೋರಿಸುವಾಗ ಒಂದು ಲೋಗೋವನ್ನು ತೋರಿಸುತ್ತಾರೆ ಈ ರೀತಿಯಾಗಿ. ಇದರಲ್ಲಿ ಬರೆದಿರುವಂತದ್ದನ್ನು ನೀವೇ ಗಮನಿಸಿ. ಇದರಲ್ಲಿ ಬರೆದಿರುವಂತದ್ದು ತಂದೆ ಯೇಸು ಕ್ರಿಸ್ತರಲ್ಲ, ಯೇಸು ಕ್ರಿಸ್ತರು ತಂದೆಯಲ್ಲ, ಹಾಗೆ ಪರಿಶುದ್ಧಾತ್ಮನು ತಂದೆಯಲ್ಲ, ತಂದೆ ಪರಿಶುದ್ಧಾತ್ಮನಲ್ಲ. ಇವರು ಮೂವರಾಗಿದ್ದಾರೆ, ಬೇರೆ ಬೇರೆಯಾಗಿದ್ದಾರೆ, ಆದರೂ ಒಬ್ಬರಾಗಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಒಮ್ಮೆ ಯೋಚಿಸಿ, 3 ಬೇರೆ ಬೇರೆ ವ್ಯಕ್ತಿಗಳಾದರೆ ಒಬ್ಬರೇ ಆಗಲು ಹೇಗೆ ಸಾಧ್ಯ ಅಲ್ವಾ? ಸರಿ, ಈ 3 ಬೇರೆ ಬೇರೆ ಆಗೋದಾದ್ರೆ 3 ವ್ಯಕ್ತಿಗಳಿಗೂ 3 ಆತ್ಮಗಳಿರಬೇಕು. ಆದರೆ ತ್ರಯೇಕ ಬೋಧನೆಯವರ ಹತ್ತಿರ ನಾವು ಕೇಳೋದಾದ್ರೆ 3 ಆತ್ಮಗಳು ಇದೆ ಎಂಬುದಾಗಿ ಕೇಳೋದಾದ್ರೆ ಇಲ್ಲ, ಒಂದೇ ಆತ್ಮ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಒಮ್ಮೆ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿರುವಂಥದ್ದು, ಇವರು ಹೇಳುವಂತ ಪದ ಬಳಕೆಯಲ್ಲಿ ಒಂದು ಕಡೆಯಿಂದ ಹೌದು ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಅಲ್ಲ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನವನ್ನು ನಾವು ಗಮನಿಸುವಾಗ ಹೌದೆಂದರೆ ಹೌದು, ಅಲ್ಲವಾದರೆ ಅಲ್ಲ, ಮೂರನೆಯದು ಸೈತಾನನಿಂದ ಬಂದದ್ದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ಲವೇ? ಸೊ ಇವರು ವಿವರಣೆ ಮಾಡುವಾಗಲೇ ನಾವು ತಿಳಿದುಕೊಳ್ಳಬಹುದು ಇದು ಸುಳ್ಳಾದ ಬೋಧನೆಯಾಗಿದೆ ಎಂಬುದಾಗಿ. ಆದರೂ ಸಹ ಕೆಲವು ವಾಕ್ಯ ಆಧಾರಗಳನ್ನು ನಾವು ಗಮನಿಸಿ ಈ ತ್ರಯೇಕ ಬೋಧನೆಯು ಸುಳ್ಳಾದ ಬೋಧನೆಯಾಗಿದೆ ಎಂಬುದಾಗಿ ವಾಕ್ಯದಲ್ಲೇ ನಾವು ಗಮನಿಸಿ ತಿಳಿದುಕೊಳ್ಳೋಣ. ಇನ್ನೊಂದು ವಿಷಯ ಏನಂದ್ರೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನೀವು ಗಮನಿಸುವಾಗ ಒಬ್ಬನೇ ದೇವರು ಮತ್ತು ಆ ಒಬ್ಬ ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇದೇ ವಚನವನ್ನು ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 29 ಮತ್ತು 30ನೇ ವಚನದಲ್ಲಿ ನೀವು ಗಮನಿಸೋದಾದ್ರೆ ಒಬ್ಬನೇ ದೇವರು, ಆ ದೇವರನ್ನು ನೀವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಗಮನಿಸಿ ಈ ವಾಕ್ಯವನ್ನು. ಧರ್ಮೋಪದೇಶ ಖಂಡದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ. ಆದರೆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನದಲ್ಲಿ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಅಂದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಅಂದ್ರೆ ಪೂರ್ಣ ಬುದ್ಧಿಯಿಂದಲೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಯಾಕೆ ಪದ ಬಳಕೆ ಆಗಿದೆ ಎಂಬುದಾಗಿ ಗಮನಿಸೋದಾದ್ರೆ, ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ಅಂದ್ರೆ ತ್ರಯೇಕ ಬೋಧನೆ ಇದೆ ಎಂಬುದಾಗಿ ಹೇಳಿ ಅದನ್ನು ಸ್ಥಾಪನೆ ಮಾಡಲು ಹೊರಟಿರುವಂತ ದೊಡ್ಡ ದೊಡ್ಡ ಮೇಧಾವಿಗಳು ಹೇಳುವಂಥದ್ದು ತ್ರಯೇಕ ದೇವರು, ನಮ್ಮ ದೇವರು 3 ದೇವರು ಅಥವಾ 3 ವ್ಯಕ್ತಿಗಳು ಎಂಬುದಾಗಿ ಹೇಳಿಕೊಂಡು ತಮ್ಮ ಬುದ್ಧಿಯಿಂದ ಆಲೋಚನೆ ಮಾಡುವವರಾಗಿದ್ದಾರೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳುವಂಥದ್ದು, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಅಂದರೆ ನಿನ್ನ ಮೈಂಡ್ ಸೆಟ್ ಏನಿದೆಯೋ, ಅಂದರೆ ಇಂಗ್ಲಿಷಲ್ಲಿ ಆಂಗ್ಲ ಭಾಷೆಯಲ್ಲಿ ಇದನ್ನು ನೀವು ನೋಡೋದಾದ್ರೆ ನಿಮ್ಮ ಮೈಂಡ್ ಎಂಬುದಾಗಿ ಬರುತ್ತೆ. ಅಂದರೆ ನಿಮ್ಮ ತಲೆ ಒಳಗಡೆ, ನಿಮ್ಮ ಬುದ್ಧಿ ಒಳಗಡೆ ದೇವರು ಒಬ್ಬನೇ ಎಂಬುದಾಗಿ ತಿಳಿದುಕೊಂಡು ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಅಥವಾ ಮೇಧಾವಿಗಳು ಮಾಡೋದೇನೆಂದ್ರೆ, ತಮ್ಮ ಬುದ್ಧಿಯಿಂದ ತ್ರಯೇಕ ದೇವರು ಎಂಬುದಾಗಿ ಆರಾಧನೆ ಮಾಡುವವರಾಗಿದ್ದಾರೆ, ಒಬ್ಬನೇ ದೇವರು 3 ವ್ಯಕ್ತಿಗಳಾಗಿದ್ದಾರೆ ಎಂಬುದಾಗಿ ಆರಾಧನೆ ಮಾಡುವವರಾಗಿದ್ದಾರೆ, ಮತ್ತು 3 ದೇವರುಗಳಿದ್ದಾರೆ ಎಂಬುದಾಗಿ ಹೇಳಿಕೊಳ್ಳುವವರಾಗಿದ್ದಾರೆ. ಸರಿ, ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ.
ಮತ್ತಾಯ 27ನೇ ಅಧ್ಯಾಯ 46ನೇ ವಚನವನ್ನು ಗಮನಿಸೋಣ. ಸುಮಾರು 3 ಗಂಟೆಗೆ ಯೇಸು ಹೇಲಿ ಹೇಲಿ ಲಾಮಾ ಸಬಕ್ದಾನಿ, ಅಂದರೆ ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ತೋರಿಸಿ ಅನೇಕ ಉಪದೇಶಕರು ಹೇಳುವಂಥದ್ದು, ಯೇಸು ಕ್ರಿಸ್ತರು ಯೆಹೋವ ದೇವರನ್ನು ಕೂಗಿ ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ಕೂಗುತ್ತಾ ಇದ್ದಾರೆ. ಹಾಗಾದರೆ ಯೆಹೋವ ದೇವರು ಮಾತ್ರ ದೇವರಾಗಿದ್ದಾರೆ, ಯೇಸು ಕ್ರಿಸ್ತನು ದೇವರಲ್ಲ ಎಂಬುದಾಗಿ ಹೇಳುವವರಾಗಿದ್ದಾರೆ. ಮತ್ತು ಇನ್ನು ಕೆಲ ಜನರು ಹೇಳುವುದೇನೆಂದರೆ, ಯೆಹೋವ ದೇವರು ದೊಡ್ಡ ದೇವರು, ಇವರು ಚಿಕ್ಕ ದೇವರು, ಅದಕ್ಕೆ ದೊಡ್ಡ ದೇವರ ಹತ್ರ ಪ್ರಾರ್ಥನೆ ಮಾಡುವವರಾಗಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಈ ಮಾತನ್ನು ಹೇಳುವಾಗ ಅಲ್ಲಿದ್ದಂತ ಜನರು ಏನು ಹೇಳಿದ್ದಾರೆ ಎಂಬುದಾಗಿ ಗಮನಿಸೋದಾದ್ರೆ, ಮತ್ತಾಯ 27ನೇ ಅಧ್ಯಾಯ 47ನೇ ವಚನದಲ್ಲಿ ಇವನು ಎಲಿಯನನ್ನು ಕರೆಯುತ್ತಾನೆ ಅಂದರು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ, ಯೇಸು ಕ್ರಿಸ್ತರು ಏಲಿ ಏಲಿ ಲಾಮಾ ಸಬಕ್ದಾನಿ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅಲ್ಲಿದ್ದಂತ ಜನರು ಹೇಳುವಂತದ್ದು ಇವನು ಎಲಿಯನನ್ನು ಕರೆಯುತ್ತಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಅಂದ್ರೆ ಟ್ರಿನಿಟಿಯನ್ನು ದೃಢಪಡಿಸಲು ಅಥವಾ ಸ್ಥಾಪಿಸಲು ಅದನ್ನು ದೊಡ್ಡ ಸಾಧನೆ ಎಂಬುದಾಗಿ ತಿಳಿದುಕೊಂಡು ಮಾಡಲಿಕ್ಕೆ ಹೊರಟಿರುವಂತಹ ಅನೇಕ ಮೇಧಾವಿಗಳು ಅಥವಾ ಉಪದೇಶಕರು ಹೇಳುವಂತದ್ದು, ಯೇಸು ಕ್ರಿಸ್ತರು ಯೆಹೋವ ದೇವರನ್ನು ಕರೀತಾ ಇದ್ದಾರೆ, ಅಂದ್ರೆ ಯೆಹೋವನೇ ತಂದೆಯಾದ ದೇವರು, ಯೇಸು ಕ್ರಿಸ್ತನು ದೇವರಲ್ಲ, ಬರೀ ಮಗನು ಎಂಬುದಾಗಿ ಹೇಳುವವರಾಗಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಚನದಲ್ಲೂ ಈ ವಚನವನ್ನು ಬರೆಯಲ್ಪಟ್ಟಿದೆ. ಅದನ್ನು ನೀವು ಗಮನಿಸಿ ತಿಳಿದುಕೊಳ್ಳಬಹುದು. ಸರಿ, ಈಗ ಅನೇಕ ಬೋಧಕರು ಕೇಳುವಂತದ್ದು, ಯೇಸು ಕ್ರಿಸ್ತನೇ ಯೆಹೋವ ದೇವರಾದ ಮೇಲೆ ಸಿಲುಬೆಯಲ್ಲಿ ನನ್ನ ದೇವರೇ ಎಂಬುದಾಗಿ ಯಾಕೆ ಕೂಗಿದರು ಎಂಬುದಾಗಿ ಕೇಳುವವರಾಗಿದ್ದಾರೆ. ಅದಕ್ಕೆ ಸತ್ಯವೇದವು ಕೊಡುವಂತಹ ಉತ್ತರವೇನೆಂದರೆ, ಅವರು ನನ್ನ ದೇವರೇ ಎಂಬುದಾಗಿ ಕೂಗುತ್ತಾರೆ ಮತ್ತು ಅದು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಆ ವಾಕ್ಯಗಳು ನೆರವೇರಬೇಕು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುವಂತದ್ದಾಗಿರ್ತದೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಲೂಕ 24ನೇ ಅಧ್ಯಾಯ 44ನೇ ವಚನ, ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯ ನಮಗೆ ತಿಳಿಸುವಂತದ್ದು ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತರು ಅಲ್ಲಿ ನನ್ನ ದೇವರೇ ಎಂಬುದಾಗಿ ಕೂಗಿದ್ದಾರೆ. ಇದಕ್ಕೆ ಎಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಕೇಳೋದಾದ್ರೆ ಅದಕ್ಕೆ ವಾಕ್ಯವನ್ನು ಗಮನಿಸೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು, ಒಂದು ವಾಕ್ಯ ಸತ್ಯವೇದದಲ್ಲಿ ಬರೆದಿದೆ ಅಂದ್ರೆ ಅದರ ಅರ್ಥವನ್ನು ಇನ್ನೊಂದು ವಾಕ್ಯದಲ್ಲಿ ಓದಿ ತಿಳಿದುಕೊಳ್ಳಬೇಕು. ಯಾಕಂದ್ರೆ ನಾವು ವಾಕ್ಯವನ್ನು ಹುಡುಕಿ ಓದಿ ತಿಳಿದುಕೊಳ್ಳಬೇಕು ಮತ್ತು ಅದಕ್ಕೆ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯವನ್ನು ಜೋಡಣೆ ಮಾಡಿ ಓದುವವರಾಗಿರಬೇಕು. ಆ ರೀತಿ ಓದಲೇಬೇಕು ಎಂಬುದಾಗಿ ವಾಕ್ಯ ಆಧಾರ ಇದೆ. ಅದಕ್ಕೆ ವಾಕ್ಯವನ್ನು ಗಮನಿಸೋಣ. ಯೆಶಾಯ 34ನೇ ಅಧ್ಯಾಯ 16ನೇ ವಚನವನ್ನು ನೀವು ಗಮನಿಸುವಾಗ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೊದಲು ವಾಕ್ಯವನ್ನು ಹುಡುಕಿ ನಾವು ಓದಬೇಕು ಬ್ರದರ್ ಸಿಸ್ಟರ್ಸ್, ಆನಂತರ ಎಲ್ಲವೂ ಜೊತೆಯಾಗಿರುವವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ವಾಕ್ಯ ಅಲ್ಲ, ಆ ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಜೊತೆ ಇರುತ್ತೆ. ಎರಡೆರಡು ವಾಕ್ಯಗಳನ್ನು ಸೇರಿಸಿ ಓದಬೇಕು ಮತ್ತು ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರ ವಾಕ್ಯವನ್ನು ಮೊದಲನೇದಾಗಿ ನಾವು ಹುಡುಕಿ ಓದಿ ಅದನ್ನು ತಿಳ್ಕೊಳ್ಳೋದಾದ್ರೆ, ನಮ್ಮಲ್ಲಿ ಪರಿಶುದ್ಧಾತ್ಮ ಇರೋದಾದ್ರೆ ಆ ವಾಕ್ಯದಲ್ಲಿ ಏಕೆ ಹಾಗೆ ಬರೆಯಲ್ಪಟ್ಟಿದೆ, ಅದರ ಅರ್ಥ ಏನು, ಎಲ್ಲಿ ಆ ವಾಕ್ಯ ಧರ್ಮಶಾಸ್ತ್ರದಲ್ಲಿ ಅಥವಾ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿ ಯಾರು ನೆರವೇರಿಸುತ್ತಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಸರಿ, ಎಲ್ಲಿ ಆ ವಾಕ್ಯ ಬರೆಯಲ್ಪಟ್ಟಿದೆ ಎಂಬುದಾಗಿ ಗಮನಿಸೋಣ. ಕೀರ್ತನೆ 22ನೇ ಅಧ್ಯಾಯ 1ನೇ ವಚನ, ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಏಕೆ ನನಗೆ ಸಹಾಯ ಮಾಡದಂತೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಆಮೇಲೆ ಸ್ಪಷ್ಟವಾಗಿ ಗಮನಿಸಿ, ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ವಚನ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನದಲ್ಲಿ ನೆರವೇರುವುದನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಅದೇ ವಚನ, ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರುವಂತಹ
ವಚನವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನೆರವೇರ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕಂದರೆ ಲೂಕ 22ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ಗಮನಿಸಿದೆವು, ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿದೆಯಲ್ಲ ಎಂಬುದಾಗಿ, ಮತ್ತು ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತದ್ದು, ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತದ್ದು, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತದ್ದನ್ನ ಯೇಸು ಕ್ರಿಸ್ತರೇ ಈ ಭೂಲೋಕದಲ್ಲಿ ನೆರವೇರಿಸುತ್ತಾರೆ ಎಂಬುದಾಗಿ ಈ ವಾಕ್ಯದ ಅರ್ಥ ನಮಗೆ ತಿಳಿಸುವಂತದ್ದಾಗಿದೆ ನನ್ನ ಸಹೋದರ ಸಹೋದರಿಯರೇ. ಸರಿ, ನಾವು ಇನ್ನೊಂದು ವಿಷಯವನ್ನು ಮುಖ್ಯವಾಗಿ ತಿಳಿದಿರಬೇಕು. ಅದೇನೆಂದರೆ, ಯಾರಾದರೂ ನಮಗೆ ಉಪದೇಶವನ್ನು ಮಾಡುವಾಗ ಅವರು ಹೇಳುವಂತ ಉಪದೇಶ ದೇವರ ವಾಕ್ಯದಲ್ಲಿ ಇದೆಯಾ ಇಲ್ಲವಾ, ಅದು ಏಕೆ ಬರೆಯಲ್ಪಟ್ಟಿದೆ, ಇವರು ಉಪದೇಶ ಯಾವ ರೀತಿ ಮಾಡ್ತಿದ್ದಾರೆ ಎಂಬುದನ್ನು ಪರಿಶೀಲನೆ ಮಾಡಬೇಕು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿರ್ತದೆ. ಹೇಗೆಂದರೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನವನ್ನು ನೀವು ಗಮನಿಸುವಾಗ, ಬೆರೋಯ ಪಟ್ಟಣದವರು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿಕೊಂಡು ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯದ ಪ್ರಕಾರ ನಮಗೆ ಯಾರಾದರೂ ಉಪದೇಶ ಮಾಡುವಾಗ ನಾವು ಅದನ್ನು ಕೇಳಿ ಇವರು ಹೇಳುವಂತ ಉಪದೇಶ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ, ವಿರೋಧವಾಗಿದೆಯಾ ಎಂಬುದಾಗಿ ಪರಿಶೋಧನೆಯನ್ನು ಮಾಡಿ ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿದ್ದರೆ ಅದನ್ನು ತೆಗೆದುಕೊಳ್ಳುವವರಾಗಿರಬೇಕು. ಅದಕ್ಕೆ ವಿರೋಧವಾಗಿದ್ದರೆ, ದೇವರ ವಾಕ್ಯಕ್ಕೆ ವಿರೋಧವಾದರೆ ಅವರಿಗೆ ನಾವು ಪ್ರಶ್ನೆಯನ್ನು ಮಾಡಬೇಕು ನನ್ನ ಸಹೋದರ ಸಹೋದರರೇ. ಸರಿ, ಕೀರ್ತನೆ ಗ್ರಂಥದಲ್ಲಿ ಅನೇಕ ವಾಕ್ಯಗಳಿವೆ ಪ್ರವಾದನೆಯಾಗಿ ನುಡಿದಿರುವಂತದ್ದು. ಆ ಪ್ರವಾದನೆ ಎಲ್ಲ ಎಲ್ಲೆಲ್ಲಿ ನೆರವೇರಿದೆ ಎಂಬುದಾಗಿ ಕೆಲ ವಾಕ್ಯಗಳನ್ನು ಗಮನಿಸೋಣ. ಕೀರ್ತನೆ 22ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ನನ್ನ ಮೇಲೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ, ಇಲ್ಲಿ ದಾವೀದನು ಹೇಳುವಂತಹ ಪದ ಬಳಕೆ ಅಂದ್ರೆ ದಾವೀದನ ಒಳಗಡೆ ಯೆಹೋವನ ಆತ್ಮನು ಇದ್ದುಕೊಂಡು ಮಾತನಾಡುವಂತ ಮಾತು. ಅವ್ರು ಹೇಳ್ತಾ ಇರುವಂತದ್ದು ನನ್ನ ಮೇಲುದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ ಎಂಬುದಾಗಿ. ಇಲ್ಲಿ ಯಾರ ಮೇಲುದಿಕೆಯನ್ನು ಪಾಲು ಮಾಡಿಕೊಂಡ್ರು ಎಂಬುದಾಗಿ ನಾವು ಕೇಳೋದಾದ್ರೆ, ಯೋಹಾನ 19ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸುವಾಗ, ಆತನ ಮೇಲುದಿಕೆಗಳನ್ನು ತೆಗೆದುಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಟ್ಟರು. ಮತ್ತು ಇದೇ ವಚನದಲ್ಲಿ ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ಎಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೀವು ನೋಡೋದಾದ್ರೆ, ಯೋಹಾನ 19ನೇ ಅಧ್ಯಾಯ 24ನೇ ವಚನವನ್ನು ನೀವು ಗಮನಿಸುವಾಗ ಅದನ್ನು ನೋಡಿ ಅವರು ನಾವು ಇದನ್ನು ಅರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಇಲ್ಲಿ ಕೀರ್ತನೆ 23ನೇ ಅಧ್ಯಾಯ 18ನೇ ವಚನದಲ್ಲಿ ನನ್ನ ಅಂಗಿಗೋಸ್ಕರ ಚೀಟು ಹಾಕೋರು ಎಂಬುದಾಗಿ ಯೆಹೋವ ದೇವರು ಅಂದ್ರೆ ಇರುವಾತನು ಮಾತನಾಡುವವರಾಗಿದ್ದಾರೆ. ಅದೇ ವಚನವನ್ನು ಯೋಹಾನ 19ನೇ ಅಧ್ಯಾಯ 24ನೇ ವಚನದಲ್ಲಿ ಇರುವಾತನಾಗಿದ್ದಂತ ಯೆಹೋವನು ರಕ್ಷಕನಾಗಿ ಯೇಸು ಕ್ರಿಸ್ತನಾಗಿ ಭೂಮಿಯಲ್ಲಿ ಬಂದು ಆ ವಾಕ್ಯವನ್ನು ನೆರವೇರಿಸಿದ್ದಾರೆ. ಮತ್ತು ಅದೇ ವಾಕ್ಯವನ್ನು ನೀವು ನೋಡೋದಾದ್ರೆ, ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಗಮನಿಸಿ, ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನಾಗಿ ಇದ್ದುಕೊಂಡು ಹೇಳಿದಂತಹ ಪ್ರವಾದನೆ ವಚನಗಳು ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯನಾಗಿ ಅವರೇ ನೆರವೇರಿಸಿದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಕೀರ್ತನೆ 69ನೇ ಅಧ್ಯಾಯ 29ನೇ ವಚನದಲ್ಲಿ ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಈ ವಾಕ್ಯ ಎಲ್ಲಿ ನೆರವೇರಿದೆ ಎಂಬುದಾಗಿ ಗಮನಿಸೋದಾದ್ರೆ, ಮತ್ತಾಯ 27ನೇ ಅಧ್ಯಾಯ 48ನೇ ವಚನದಲ್ಲಿ ಉಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಕೀರ್ತನೆ ಗ್ರಂಥದಲ್ಲಿ ಮಾತನಾಡ್ತಾ ಇರುವಂತವ್ರು ಯಾರು? ಯೆಹೋವ ದೇವರು. ಮತ್ತಾಯ 27ನೇ ಅಧ್ಯಾಯ 48ನೇ ವಚನದಲ್ಲಿ ನೆರವೇರಿಸೋರು ಯಾರು? ಯೇಸು ಕ್ರಿಸ್ತರು. ಹಾಗಾದ್ರೆ ಸ್ಪಷ್ಟವಾಗಿ ನಮಗೆ ತಿಳಿದು ಬರುವಂತದ್ದು ಯೆಹೋವ ದೇವರೇ ಯೇಸು ಕ್ರಿಸ್ತನು ಎಂಬುದಾಗಿ ಇಲ್ಲಿ ತಿಳಿದುಕೊಳ್ಳಬಹುದು ಅಲ್ವೇ? ನಮಗೆ ಇನ್ನೊಂದು ಪ್ರಶ್ನೆ ಉದ್ಭವಿಸುವಂತದ್ದು, ಇಲ್ಲಿ ಮಾತನಾಡ್ತಾ ಇರುವಂತದ್ದು ಕೀರ್ತನೆ ಗ್ರಂಥದಲ್ಲಿ ಬರೆದಿರುವಂತದ್ದು ದಾವಿದನಲ್ವಾ? ಹಾಗಾದ್ರೆ ದಾವಿದ ತಾನೇ ಆ ಕಷ್ಟ ಬರಬೇಕಾಗಿರುವುದು ಎಂಬುದಾಗಿ. ಆದ್ರೆ ಅರ್ಥ ಮಾಡ್ಕೋಬೇಕು, ಇದು ಆತ್ಮಿಕವಾಗಿ ತೆಗೆದುಕೊಳ್ಳಬೇಕಾಗಿರುವಂತದ್ದು. ಹೇಗಂದರೆ ಇಲ್ಲಿ ದಾವಿದನು ಕೀರ್ತನೆ ಬರೆದು ಅದು ದಾವಿದನಿಗೆ ಹಿಂಸೆ ಉಂಟಾಗಬೇಕಾಗಿತ್ತು ಎಂಬುದಾಗಿ ನಾವು ಹೇಳೋದಾದ್ರೆ, ಇಲ್ಲಿ ಭೂಲೋಕದಲ್ಲಿ ಬಂದಿರುವಂತದ್ದು ಯೇಸು ಕ್ರಿಸ್ತರು ಅಲ್ವೇ? ಅಲ್ಲಿದ್ದಂಥದ್ದು ದಾವಿದನು. ಹಾಗಾದರೆ ದಾವಿದನು ಮಾತನಾಡಿರುವಂತದ್ದು ತನ್ನ ಶಾರೀರಿಕವಾಗಿ ಕುರಿತಲ್ಲ, ದಾವಿದನ ಒಳಗಡೆ ಇದ್ದಂತ ಯೆಹೋವನ ಆತ್ಮ. ಆ ಯೆಹೋವ ಆತ್ಮನೇ ಈ ಭೂಲೋಕದಲ್ಲಿ ಕ್ರಿಸ್ತನ ಆತ್ಮನಾಗಿರುವಂತದ್ದು. ನಾವು ಕಳೆದ ಭಾಗಗಳಲ್ಲಿ ಗಮನಿಸಿದೆವು. ಯೆಹೋವನ ಆತ್ಮ, ಯೇಸುವಿನ ಆತ್ಮ, ಕ್ರಿಸ್ತನ ಆತ್ಮ, ಮಗನ ಆತ್ಮ, ಪರಿಶುದ್ಧಾತ್ಮ ಎಂಬುದಾಗಿ ಹೇಳೋದಾದ್ರೆ ಇವೆಲ್ಲವೂ ಕೂಡ
ಒಂದೇ ಆತ್ಮ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಆತ್ಮವಾಗಿ ದಾವೀದನ ಒಳಗಡೆ ಇದ್ದಂತ ದೇವರು ಮಾತನಾಡಿ ಭೂಲೋಕದಲ್ಲಿ ಮನುಷ್ಯನಾಗಿ ಬಂದು ಕ್ರಿಸ್ತನಾಗಿದ್ದುಕೊಂಡು ಅದೇ ವಾಕ್ಯಗಳನ್ನು ನೆರವೇರಿಸುತ್ತಿದ್ದಾರೆ ಎಂಬುದಾಗಿ ತಿಳಿದಿರಬೇಕು. ಆದರೆ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 49ನೇ ವಚನವನ್ನು ನೀವು ಗಮನಿಸೋದಾದ್ರೆ, ಮಿಕ್ಕಾದವರು ಬಿಡು, ಎಲಿಯನು ಬಂದು ಅವನನ್ನು ರಕ್ಷಿಸುವನೋ ನೋಡೋಣ ಅಂದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಅಲ್ಲಿದ್ದಂತ ಜನರು ಶಾರೀರಿಕವಾಗಿ ಆಲೋಚನೆ ಮಾಡಿಕೊಂಡು ಹೇಳುವಂತ ಪದ ಏನಂದ್ರೆ, ಇವನು ಎಲಿನ ಕರೀತಾ ಇದ್ದಾರೆ, ಎಲಿಯ ಬಂದು ರಕ್ಷಿಸಬಹುದು, ನೋಡೋಣ ಬಿಡು ಎಂಬುದಾಗಿ ಹೇಳುವವರಾಗಿದ್ದಾರೆ. ಅದೇ ರೀತಿಯಾಗಿ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು, ಸುಳ್ಳು ಪಾಸ್ಟರ್ಸ್ಗಳು ಹೇಳುವುದೇನೆಂದ್ರೆ, ನನ್ನ ತಂದೆಯೇ ಎಂಬುದಾಗಿ ಕೂಗಿದ್ದಾರೆ. ಹಾಗಾದ್ರೆ ಯೆಹೋವ ದೇವರು ಪರಲೋಕದಲ್ಲಿದ್ದಾರೆ, ಇಲ್ಲಿ ಮಗನು ಇಲ್ಲಿ ಮಾತನಾಡ್ತಿದ್ದಾರೆ. ನೋಡಿದ್ರ, ಇಲ್ಲಿ ಟ್ರಿನಿಟಿ ಇದೆ, 3 ವ್ಯಕ್ತಿಗಳಿದ್ದಾರೆ, 3 ವ್ಯಕ್ತಿತ್ವವಿದೆ ಎಂಬುದಾಗಿ ಹೇಳಿ ತಮ್ಮ ಬುದ್ಧಿಯಲ್ಲಿ ಏಕದೇವರನ್ನು ತ್ರಿಯೇಕ ದೇವರನ್ನಾಗಿ ಮಾಡಿಕೊಂಡು ಉಪದೇಶವನ್ನು ಮಾಡುವವರಾಗಿದ್ದಾರೆ. ಸರಿ, ಈಗ ಕೀರ್ತನೆ 41ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ ಅಂತ ಆಪ್ತ ಸ್ನೇಹಿತನು ನನಗೆ ಕಾಲು ಅಡ್ಡಗೊಟ್ಟಿದ್ದಾನೆ. ಆಮೇನು. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಈ ವಾಕ್ಯ ಹೇಳುವಂಥದ್ದು ಯೆಹೋವ ದೇವರು ಮಾತನಾಡ್ತಾ ಇರುವಂತ ಮಾತು. ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡಂತ ವ್ಯಕ್ತಿ, ನನ್ನ ಆಪ್ತ ಸ್ನೇಹಿತ, ನನಗೆ ಕಾಲು ಅಡ್ಡಗೊಟ್ಟಿದ್ದಾನೆ ಎಂಬುದಾಗಿ ಹೇಳುವವನಾಗಿದ್ದಾರೆ. ಆದರೆ ಈ ವಾಕ್ಯ ಎಲ್ಲಿ ನೆರವೇರಿದೆ ಅಂದ್ರೆ, ಮಾರ್ಕ 14ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸುವಾಗ ಯೇಸು ಕ್ರಿಸ್ತರು ಹೇಳುವಂತ ಮಾತು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವವನು, ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಗಮನಿಸಿ, ಕೀರ್ತನೆ ಗ್ರಂಥದಲ್ಲಿ ಯೆಹೋವನು ಹೇಳುವಂತ ಮಾತು, ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡಂತ ವ್ಯಕ್ತಿ ನನಗೆ ಕಾಲನ್ನು ಅಡ್ಡ ಕೊಡ್ತಾನೆ ಎಂಬುದಾಗಿ. ಇಲ್ಲಿ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಕ್ರಿಸ್ತ ಹೇಳುವಂತದ್ದು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು, ಸೊ ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಅರ್ಥ ಮಾಡ್ಕೋಬೇಕು, ಈ ವಾಕ್ಯ ನಮಗೆ ತಿಳಿಸುವಂತದ್ದು ಯೆಹೋವನೇ ಯೇಸು ಕ್ರಿಸ್ತನು. ಅಲ್ಲಿ ನನ್ನ ಎಂಬುದಾಗಿ ಯೆಹೋವನು ಹೇಳ್ತಿದ್ದಾರೆ, ಇಲ್ಲಿ ನನ್ನನ್ನು ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ಅಂದ್ರೆ ಆತ್ಮನಾಗಿದ್ದ ದೇವರೇ ಶರೀರದಲ್ಲಿ ಭೂಮಿಯಲ್ಲಿ ಬಂದಿದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ನನ್ನ ಸಹೋದರ ಸಹೋದರಿಯರೇ, ಇಲ್ಲಿವರೆಗೂ ನಾವು ಗಮನಿಸಿದಂಥದ್ದು ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ವಚನಗಳು ಯಾವ ರೀತಿಯಾಗಿ ನೆರವೇರಿದೆ ಹೊಸ ಒಡಂಬಡಿಕೆಯಲ್ಲಿ ಎಂಬುದಾಗಿ ಗಮನಿಸಿದೆವು. ಈಗ ಮೋಸೆ ಧರ್ಮಶಾಸ್ತ್ರದಲ್ಲಿಯೂ ಬರೆಯಲ್ಪಟ್ಟಿರುವಂತಹ ವಚನಗಳು ಯಾವ ರೀತಿಯಾಗಿ ನೆರವೇರಿದೆ ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ. ಅರಣ್ಯಕಾಂಡ 21ನೇ ಅಧ್ಯಾಯ 9ನೇ ವಚನ, ಮೋಶೆಯು ಹಿತ್ತಾಳೆಯ ಸರ್ಪವನ್ನು ಮಾಡಿ ಕಂಬದ ಮೇಲೆ ಇಟ್ಟಾಗ ಆದದ್ದೇನೆಂದರೆ, ಸರ್ಪವು ಕಚ್ಚಿದ ಮನುಷ್ಯನು ಹಿತ್ತಾಳೆಯ ಸರ್ಪದ ಕಡೆಗೆ ನೋಡಿದಾಗ ಬದುಕುವನು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ, ಅರಣ್ಯಕಾಂಡದಲ್ಲಿ ನಾವು ಗಮನಿಸುವಂತದ್ದು, ಮೋಶೆ ಒಂದು ಹಿತ್ತಾಳೆ ಸರ್ಪವನ್ನು ಕಂಬದ ಮೇಲೆ ನಿಲ್ಲಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಯಾರ್ಯಾರು ಸರ್ಪದಿಂದ ಕಚ್ಚಿದರೋ ಅವರೆಲ್ಲರೂ ಆ ಸರ್ಪವನ್ನು ನೋಡುವಾಗ, ಅಂದ್ರೆ ಹಿತ್ತಾಳೆ ಸರ್ಪವನ್ನು ನೋಡುವಾಗ ಬದುಕುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಅದೇ ವಚನ ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೆರವೇರುವುದನ್ನು ನೋಡಬಹುದು. ಯೋಹಾನ 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸುವಾಗ, ಮೋಶೆಯು ಅರಣ್ಯದಲ್ಲಿ ಸರ್ಪವನ್ನು ಎತ್ತಿದ ಹಾಗೆಯೇ ಮನುಷ್ಯ ಕುಮಾರನು ಸಹ ಎತ್ತಲ್ಪಡತಕ್ಕದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಮರಣದ ಕಂಬವನ್ನು ಏರುವನು ಎಂಬುದಾಗಿ ಇದರ ಅರ್ಥ. ಈ ವಾಕ್ಯ ಎಲ್ಲಿ ನೆರವೇರಿದೆ ಎಂಬುದಾಗಿ ಕೇಳೋದಾದ್ರೆ, 1ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನವನ್ನು ನಾವು ಗಮನಿಸುವಾಗ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಅರಣ್ಯಕಾಂಡ 21ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯವು 1ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನದಲ್ಲಿ ಮರಣದ ಕಂಬವನ್ನು ಏರಿದ್ದಾನೆ ಎಂಬುದಲ್ಲಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸರಿ, ಈಗ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು 2 ಕಾರ್ಯವನ್ನು ಗಮನಿಸಿದೆವು. ಒಂದು, ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರೇ ನೆರವೇರಿಸಿದ್ದಾರೆ, ಮತ್ತು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯವನ್ನು ಸಹ ಯೇಸು ಕ್ರಿಸ್ತರೇ ನೆರವೇರಿಸಿದ್ದಾರೆ ಎಂಬುದಾಗಿ ಗಮನಿಸಿದೆವು. ಈಗ ಪ್ರವಾದಿಗಳ ಗ್ರಂಥದಲ್ಲಿಯೂ ಬರೆದಿರುವಂತಹ ವಾಕ್ಯಗಳನ್ನು ಯೇಸು ಕ್ರಿಸ್ತರು ಯಾವ ರೀತಿಯಾಗಿ ನೆರವೇರಿಸಿದ್ದಾರೆ ಎಂಬುದಾಗಿ ಕೆಲ ವಾಕ್ಯಗಳನ್ನು ಗಮನಿಸೋಣ. ಯೆಶಾಯ 53ನೇ ಅಧ್ಯಾಯ 5ನೇ ವಚನವನ್ನು ನೀವು ಗಮನಿಸುವಾಗ, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ನಮ್ಮ ಅಪರಾಧಗಳ ನಿಮಿತ್ತ ಯೆಹೋವನು ಜಜ್ಜಲ್ಪಟ್ಟನು, ಅಂದ್ರೆ ಯೆಹೋವನಲ್ಲಿ ಮಾತಾಡ್ತಾ ಇರುವಂತಹ ಮಾತು. ಅದೇ ವಾಕ್ಯವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋದಾದ್ರೆ, ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾರಿದು? ಯೇಸು ಕ್ರಿಸ್ತನು. ಯೆಶಾಯನ ಗ್ರಂಥದಲ್ಲಿ ಯೆಹೋವನು ಹೇಳುವಂತಹ ಮಾತು, ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು ಎಂಬುದಾಗಿ ಯೆಹೋವನು ಹೇಳುವಂತ
ಹೇಳುವಂತ ಮಾತು. ಇಲ್ಲಿ ಯೇಸು ಕ್ರಿಸ್ತನು ನಮ್ಮ ಅಪರಾಧ ನಿಮಿತ್ತ ಮರಣಕ್ಕೆ ಒಪ್ಪಿಸಲ್ಪಟ್ಟನು ಎಂಬುದಾಗಿ, ಯೆಹೋವನೇ ಯೇಸು ಕ್ರಿಸ್ತನು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುತ್ತದಲ್ಲವೇ? ಸರಿ, ಇದೇ ಯೆಶಾಯ 53:5 ವಚನದಲ್ಲಿ ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೆಹೋವನ ಬಾಸುಂಡೆಗಳಿಂದ ಇಲ್ಲಿ ಮಾತಾಡ್ತಾ ಇರುವಂತದ್ದು ಯೆಹೋವ ದೇವರು. ಇದೇ ವಚನವನ್ನು 1 ಪೇತ್ರ 2:24 ವಚನದಲ್ಲಿ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಅಂದ್ರೆ ಇರುವಾತನಾಗಿರುವಂತ ದೇವರು, ಆತ್ಮ ಸ್ವರೂಪನಾಗಿದ್ದಂತ ದೇವರು ಹೊಸ ಒಡಂಬಡಿಕೆಯಲ್ಲಿ ರಕ್ಷಕನಾಗಿ ಭೂಲೋಕಕ್ಕೆ ಬಂದಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಹೇಗೆಂದರೆ 1 ತಿಮೋಥಿ 3:16 ವಚನದಲ್ಲಿ ನಾವು ಗಮನಿಸುವ ಪ್ರಕಾರ ಆತನು ಅಂದರೆ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಸ್ಪಷ್ಟವಾಗಿ ನಾವು ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ, ಸೃಷ್ಟಿ ಮಾಡುವುದರಲ್ಲೂ ತಂದೆಯಾಗಿಯೂ, ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಗನಾಗಿಯೂ, ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಪರಿಶುದ್ಧಾತ್ಮನಾಗಿಯೂ ಇರುವಂತಹ ದೇವರು ಒಬ್ಬನೇ ದೇವರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ನಾವು ಇಲ್ಲಿವರೆಗೂ ಗಮನಿಸಿ ತಿಳಿದುಕೊಂಡಂತ ವಿಷಯ ಏನೆಂದರೆ, ಮತ್ತಾಯನ ಬರೆದ ಸುವಾರ್ತೆ 27:46 ವಚನದಲ್ಲಿ ಹೇಲಿ ಹೇಲಿ ಲಾಮ ಸಬಕ್ತಾನಿ ಅಂದರೆ ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದರ ಅರ್ಥ ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳು, ಅಂದ್ರೆ ಪ್ರವಾದನೆ ಗ್ರಂಥದಲ್ಲಿ, ಕೀರ್ತನೆ ಗ್ರಂಥದಲ್ಲಿ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳನ್ನು ಯೇಸು ಕ್ರಿಸ್ತರು ಮನುಷ್ಯನಾಗಿ ಬಂದು ನೆರವೇರಿಸುತ್ತಿದ್ದಾರೆ ಅಥವಾ ನೆರವೇರಿಸಿದ್ದಾರೆ ಎಂಬುದಾಗಿ ಇಲ್ಲಿವರೆಗೂ ವಾಕ್ಯವನ್ನು ಗಮನಿಸಿ ತಿಳಿದುಕೊಂಡೆವು. ಆದರೆ ಈ ವಾಕ್ಯವನ್ನು ಹಿಡಿದುಕೊಂಡು ಇಲ್ಲಿ ತಂದೆನೇ ಬೇರೆ, ಮಗನೇ ಬೇರೆ, ಪರಿಶುದ್ಧಾತ್ಮನೇ ಬೇರೆ ಎಂಬುದಾಗಿ ಬೋಧಿಸುವಂತ ತ್ರಯೇಕ ಬೋಧನೆ ಅಥವಾ ಟ್ರಿನಿಟಿ ಎಂಬುದಾಗಿ ಹೇಳುವಂತ ಒಂದು ಉಪದೇಶವು ಒಂದು ಸುಳ್ಳು ಬೋಧನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಗಮನಿಸಿ ತಿಳಿದುಕೊಂಡೆವು. ಈ ಭಾಗದ ಬಗ್ಗೆ ನಿಮಗೇನಾದರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.